ಮಳವಳ್ಳಿ ತಾಲೂಕಿನ ಗೊಲ್ಲರಳ್ಳಿ ಗ್ರಾಮದ 4 ದಿನಗಳ ಕಾಳಮ್ಮ ದೇವಿ ಜಾತ್ರಾ ಮಹೋತ್ಸವ ಸಂಪನ್ನ. ಅಪಾರ ಭಕ್ತರಿಂದ ವಿಶೇಷ ಪೂಜೆ ದರ್ಶನ. ಮಳವಳ್ಳಿ ತಾಲೂಕಿನ ಅಲಗೂರು ಸಮೀಪದ ಗೊಲ್ಲರಳ್ಳಿ ಗ್ರಾಮದ ಹೃದಯ ಭಾಗದಲ್ಲಿರುವ ಕಾಳಮ್ಮ ದೇವಿಯ ಜಾತ್ರಾ ಮಹೋತ್ಸವ 4 ದಿನಗಳ ಕಾಲ ವಿವಿಧ ಪೂಜಾ ಪುರಸ್ಕಾರಗಳೊಡನೆ ಕೊಂಡೋತ್ಸವದ ನಂತರ ಸಂಪನ್ನಗೊಂಡಿದೆ. ಏಪ್ರಿಲ್ 5ರಂದು ಭಾನುವಾರ ಸಂಜೆ ತಟ್ಟೆ ಪೂಜೆಯಿಂದ ಪ್ರಾರಂಭಗೊಂಡ ಜಾತ್ರಾ ಮಹೋತ್ಸವ ಮಂಗಳವಾರ ದೇವಸ್ಥಾನದ ಆವರಣದಲ್ಲಿ ಹೋಮ ಭಜನ ಪೂಜಾ ಕಾರ್ಯಕ್ರಮ ನಡೆದು ನಂತರ ಭಕ್ತರು ಎಳವಾರವನ್ನು ಕಟ್ಟಿಕೊಂಡು ಕಾಳಮ್ಮ ದೇವಿಯ ದೇವಸ್ಥಾನದ ಮುಂಭಾಗದಿಂದ ಮೆರವಣಿಗೆ ಹೊರಟು ಪ್ರಮುಖ ರಸ್ತೆಯ ಮುಖಾಂತರ ಬಂದು ಕೊಂಡದ ಬಾಯಿಗೆ ಸೌದೆಯನ್ನು ಹಾಕಲಾಯಿತು. ನಂತರ ರಾತ್ರಿ ಸಿದ್ದಪ್ಪಾಜಿ ದೇವಸ್ಥಾನದಿಂದ ಕಂದಾಯ ತಂದು ಕಾಳಮ್ಮ ದೇವಿ ಮತ್ತು ಸಿದ್ದಪ್ಪಾಜಿ ದೇವರನ್ನು ಭೀಮಾ ನದಿಯ ತೀರದಿಂದ ಹೂ ಹೊಂಬಾಳೆ ಸಮೇತವಾಗಿ ತಂಬಿಟ್ಟಿನ ಆರತಿಯೊಂದಿಗೆ ದೇವಸ್ಥಾನಕ್ಕೆ ಕರೆತಂದು ಅಪಾರ ಭಕ್ತಾದಿಗಳ ನಡುವೆ ಬುಧವಾರ ಬೆಳಗಿನ ಜಾವ ಕೊಂಡೋತ್ಸವ ನಡೆದು ಜಾತ್ರಾ ಮಹೋತ್ಸವ ಅಪಾರ ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ವೈಭವಿತವಾಗಿ ಸಂಪ್ರದಾಯಬದ್ಧವಾಗಿ ಯಶಸ್ವಿಯಾಗೊಂಡಿತು. ಈ ಸಂದರ್ಭದಲ್ಲಿ ಮುತ್ತೈದೆಯರು ತಂಬಿಟ್ಟಿನ ಆರತಿ ಜೊತೆ ಅರಿಶಿಣದ ನೀರು, ಬೇವಿನ ಸೊಪ್ಪು ತಂದು ದೇವಸ್ಥಾನ ಆವರಣದಲ್ಲಿರುವ ಕಲ್ಲಿನ ಮೇಲೆ ಹಾಕುವುದರ ಮುಖಾಂತರ ಯಾವುದೇ ರೋಗ ರುಜಿನಗಳು ಬರದಂತೆ ಆರೋಗ್ಯ ನೀಡುವಂತೆ ದೇವರಲ್ಲಿ ಪ್ರಾರ್ಥಿಸಿದರು. ಬುಧವಾರ ಸಂಜೆ ನೂತನವಾಗಿ ಮಾಡಿಸಿರುವ ರಥದಲ್ಲಿ ಕಾಳಮ್ಮ ದೇವಿಯ ಮೂರ್ತಿಯನ್ನು ಇಟ್ಟು ವಿವಿಧ ಪುಷ್ಪಗಳಿಂದ ರಥವನ್ನು ಅಲಂಕರಿಸಿ ಮೆರವಣಿಗೆ ಹೊರಟಾಗ ಜೊತೆಯಲ್ಲಿ ಸಿದ್ದಪ್ಪಾಜಿ, ಯಲ್ಲಮ್ಮ ತಾಯಿ ದೇವರುಗಳ ಮೆರವಣಿಗೆ ಮತ್ತು ಪೂಜಾ ಕುಣಿತದೊಡನೆ ಗೊಲ್ಲರಳ್ಳಿ, ನಂಜಾಪುರ ಸೇರಿದಂತೆ ಸುತ್ತಮುತ್ತ ಗ್ರಾಮದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು. ಈ ಸಂದರ್ಭದಲ್ಲಿ ಗೊಲ್ಲರಳ್ಳಿ ಗ್ರಾಮದ GM ಮಾದೇವ ಮಾತನಾಡಿ, ತಲಾಂತರಗಳಿಂದ ನಮ್ಮ ಪೂರ್ವಿಕರು ನಡೆಸಿಕೊಂಡು ಬಂದಿರುವಂತೆ ಈ ಬಾರಿಯೂ ಸಂಪ್ರದಾಯದಂತೆ ಈ ಹಬ್ಬವನ್ನು ಎಲ್ಲ ವರ್ಗದವರು ಸೇರಿ ಭಕ್ತಿ ಭಾವದಿಂದ ಆಚರಿಸಿದ್ದೇವೆ ಎಂದರು. ಇದೇ ಸಂದರ್ಭದಲ್ಲಿ ಮುಖಂಡ ಬಸವಣ್ಣ ಮಾತನಾಡಿ, ಗ್ರಾಮದ ಎಲ್ಲ ಜನತೆ ಒಗ್ಗಟ್ಟಿನಿಂದ ದೇವರ ಕಾರ್ಯಗಳಲ್ಲಿ ಪಾಲ್ಗೊಂಡು ಗ್ರಾಮದ ಯಶಸ್ಸು ಹಾಗೂ ನಾಡಿನ ಯಶಸ್ವಿಗಾಗಿ ಪ್ರಾರ್ಥಿಸಿದೆವು ಎಂದರು. ಈ ಸಂದರ್ಭದಲ್ಲಿ ಅರ್ಚಕರು, ನಾಡಗೌಡರು, ಯಜಮಾನರು, ಊರಿನ ಮುಖಂಡರು ಹಾಗೂ ಚುನಾಯಿತ ಪ್ರತಿನಿಧಿಗಳು ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳ ಸಾವಿರಾರು ಜನರು ಕಾಳಮ್ಮ ದೇವಿಯ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ದೇವಿಗೆ ಪೂಜೆ ಸಲ್ಲಿಸಿ ದರ್ಶನ ಪಡೆದು ಪುನೀತರಾದರು. ವಿಶೇಷ ವರದಿ HM ಪ್ರಸಾದ್, ಅಲಗೂರು. ಬನ್ನಿ ನಾವು ನೋಡೋಣ ಗೊಲ್ಲರಳ್ಳಿಯಲ್ಲಿ ನಡೆದ ಕಾಳಮ್ಮ ದೇವಿಯ ಜಾತ್ರಾ ಮಹೋತ್ಸವದ ವಿಶೇಷ ಪೂಜಾ ದೃಶ್ಯಗಳನ್ನು. ಗೊಲ್ಲರಳ್ಳಿ ನಂಜಾಪುರ ಗ್ರಾಮಸ್ಥರಿಂದ ತಲಾತಲಾರದಿಂದ ನಡೆದು ಬಂದಿರತಕ್ಕಂಥ ಶ್ರೀ ಕಾಳಮ್ಮ ದೇವಿಯ ಕೊಂಡೋತ್ಸವ ಎಲ್ಲ ಗ್ರಾಮದ ನಾಡಗೌಡರು, ಯಜಮಾನರುಗಳು, ಮುಖ್ಯಸ್ಥರುಗಳು ಹಾಗೂ ಗ್ರಾಮದ ಭಕ್ತ ಮಹಾಶಯರೆಲ್ಲರೂ ಸೇರಿ ಪ್ರತಿ ವರ್ಷದಂತೆ ಭಾನುವಾರ ತಟ್ಟೆ ಪೂಜೆ ಹಾಗೂ ಇಂದು ಮಂಗಳವಾರ ಎಳವಾರ ಹಾಗೂ ಸಾಯಂಕಾಲ ಶ್ರೀ ಮಾತಾಯಿಯನ್ನು ಸಿಂಶಾ ನದಿಯಿಂದ ಗಂಗಾ ತೀರದಿಂದ ಹೂವಂಬಳೆ ಸಹಿತವಾಗಿ ತಗೊಬಂದು ಬೆಳಗ್ಗೆ 5 ಗಂಟೆಗೆ ಕೊಂಡೋತ್ಸವವನ್ನು ನಡೆಸಲಾಗುತ್ತದೆ. ಇದು ಮೆರವಣಿಗೆ ಎಲ್ಲಿಂದ ಹೋಗುತ್ತೆ? ಈಗ ಎಲ್ಲಿಂದ ಹೊರಟು ಎಲ್ಲಿಗೆ ಬರ್ತದೆ? ಈಗ ಗೊಲ್ಲರಳ್ಳಿಯಿಂದ ನಂಜಾಪುರದಿಂದ ಎಲ್ಲ ಅಲ್ಲಿಂದ ಎಳವಾರ ತಗೊಂಡು ಕೊಂಡಕ್ಕೆ ಸೌದೆ ತಗೊಬರೋದು. ತಾಲೂಕು ಅಲಗೂರು ಹೋಬಳಿ ಗೊಲ್ಲರಳ್ಳಿ ಗ್ರಾಮದಲ್ಲಿ ಶ್ರೀ ಗ್ರಾಮದೇವತೆ ಶ್ರೀ ಕಾಳಮ್ಮ ಜಾತ್ರಾ ಮಹೋತ್ಸವದ ಅಂಗವಾಗಿ ದಿನಾಂಕ 5ನೇ ತಾರೀಕು ತಟ್ಟೆ ಪೂಜೆ ಕಾರ್ಯಕ್ರಮ ಹಮ್ಮಿಕೊಂಡು ನಂತರ ದಿನಗಳಲ್ಲಿ ಸೋಮವಾರ ಕೊಂಡ ಬಗೆಯುವಂಥ ಕಾರ್ಯಕ್ರಮ, ಮಂಗಳವಾರ ಎಳವಾರ ತರುವಂಥದ್ದು ಕಾರ್ಯಕ್ರಮ ಮತ್ತು ಅದೇ ದಿನದಲ್ಲಿ ಬುಧವಾರ ಬೆಳಗಿನ ಜಾವ ಕೊಂಡೋತ್ಸವ ತಾಯಿ ಕಾಳಮ್ಮ ದೇವಿಯ ಕೊಂಡೋತ್ಸವ ಆಯಿತು. ನಂತರದಲ್ಲಿ ಓಲೆ ಬಂಡಿ ಕಾರ್ಯಕ್ರಮ ಮತ್ತು ರಥ ಎಳೆಯುವಂಥ ಕಾರ್ಯಕ್ರಮ. ಅದೇ ರೀತಿ ಅದೇ ದಿನ ರಾತ್ರಿ ಸಮಯದಲ್ಲಿ ಇಡೀ ಗ್ರಾಮದ ಎಲ್ಲ ರಾಜಬೀದಿಗಳಲ್ಲಿ ಮೆರವಣಿಗೆ ಕಾರ್ಯಕ್ರಮ ಹಮ್ಮಿಕೊಂಡು ಎಲ್ಲ ಸುಲಲಿತವಾದಂಥದ್ದು ಎಲ್ಲ ಭಕ್ತ ಸಾಗರ ಇವತ್ತು ಎಲ್ಲ ಒಗ್ಗಟ್ಟಿನಿಂದ ಈ ಗ್ರಾಮದ ಭವಿಷ್ಯಕ್ಕಾಗಿ, ನಾಡಿನ ಸಮೃದ್ಧಿಗಾಗಿ ಎಲ್ಲರೂ ಶ್ರಮಿಸಿ ಈ ತಾಯಿಯ ಒಂದು ದರ್ಶನ ಪಡೆದು ಪ್ರೀತರಾಗಿದ್ದಾರೆ ಅಂತೇಳಿ